ನಮಸ್ಕಾರ ಸ್ನೇಹಿತರ. ಇರಾನ್, ಇಸ್ರೇಲ್ ಹಾಗೂ ಯುಎಸ್ ನ ಯುದ್ಧದ ಮಧ್ಯದಲ್ಲಿನೇ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ, ಪಾತಾಳಕ್ಕೆ ಇಳಿತಾ ಇದೆ. ಹಾಗಾದ್ರೆ ಈಗಾಗಲೇ ನೀವು ಚಿನ್ನ ಖರೀದಿ ಮಾಡಿದ್ರೆ ಅಂದ್ರೆ 1,80,000 ಏರಿತ್ತು ಚಿನ್ನ. ಆ ಸಂದರ್ಭದಲ್ಲಿ ಖರೀದಿ ಮಾಡುವವರು ನಾನು ಈಗ ಯಾಕಪ್ಪ ಖರೀದಿ ಮಾಡಿದ್ನಿ, ಇಷ್ಟೊಂದು ಇಳಿತಾ ಇದೆ, ಈ ಸಂದರ್ಭದಲ್ಲಿ ಖರೀದಿ ಮಾಡಬಹುದಾಗಿತ್ತಲ್ವಾ ಅಂತ ಅನ್ಕೊಂಡಿದ್ದಾರೆ. ಸೊ ಇನ್ ಕೆಲವೊಂದಿಷ್ಟು ಜನರು ನಾನು ಈಗ ಖರೀದಿ ಮಾಡಿದ್ರೆ ನಡೆಯತ್ತಾ, ಇದು ಒಳ್ಳೆಯ ಆಪ್ಷನ್ ಅಂತ ಕೇಳ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ನಾನು ಈ ವಿಡಿಯೋದಲ್ಲಿ ಯಾವಾಗ ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯದು, ಇನ್ನು ಇಳಿಕೆ ಆಗೋದಿದೆಯಾ, ಈಗ ಯುದ್ಧದ ಭೀತಿಯಲ್ಲಿ ಯಾವ ಕಾರಣಕ್ಕಾಗಿ ಈ ಚಿನ್ನ ಇಳಿತಾ ಇದೆ, ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಒದಗಿಸಿಕೊಡ್ತೀನಿ. ಯಾಕಂದ್ರೆ ಬಡವರಿಗೆ ಈ ಚಿನ್ನದ ರೇಟು ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ 1,50,000ವರೆಗೆ ಈಗ ಸದ್ಯಕ್ಕೆ ಇರುವಂತದ್ದು. ಇನ್ನು ಇಳಿಕೆ ಆದ್ರೆ ಒಳ್ಳೆಯದು ಅನ್ನುವಂತಹ ಅನಿಸಿಕೆ ಕೂಡ ಬಡವರದಿದೆ. ಯಾಕಂದ್ರೆ ಬಡವರ ಪಾಲಿಗೆ ಈ ಚಿನ್ನ ಏನಾಗ್ಬಿಟ್ಟಿದೆ ಅಂದ್ರೆ ತೆಗೆದುಕೊಳ್ಳಲಿಕ್ಕೆ ಅಷ್ಟೊಂದು ದುಡ್ಡು ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಬಹಳಷ್ಟು ಜನ ಚಿನ್ನ ಖರೀದಿ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಹೀಗಾಗಿ ಇದರಿಂದ ಚಿನ್ನ ಮಾರಾಟಗಾರರಿಗೂ ಕೂಡ ಹೊಡೆತ ಬೀಳೋದೇನೆ. ಸೊ ಹಾಗಾದ್ರೆ ಬನ್ನಿ, ಈ ಚಿನ್ನದ ಬೆಲೆ ಹೇಗೆ ಏರಿಳಿತ ಆಗ್ತಾ ಇದೆ, ಇನ್ನು ಇಳಿಕೆ ಆಗತ್ತಾ, ಎಲ್ಲಿವರೆಗೂ ಬಂದು ತಲುಪುತ್ತೆ, ನಾವ್ ಯಾವಾಗ ತೆಗೆದುಕೊಂಡ್ರೆ ಬೆಟರು, ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಒದಗಿಸಿಕೊಡ್ತೀನಿ. ಸ್ನೇಹಿತರೆ, ಷೇರು ಮಾರುಕಟ್ಟೆಯಿಂದಾಗಿ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗ್ತಾ ಇದೆಯಲ್ಲ, ಸೊ ಆ ಕಾರಣದಿಂದಾಗಿ ಚಿನ್ನದ ಬೆಲೆ ಏರಿಳಿತ ಆಗ್ತಾ ಇದೆ. ಜೊತೆಗೆ ಯುದ್ಧದ ಭೀತಿಯಿಂದಾಗಿ ಚಿನ್ನದ ಬೆಲೆ ಏರಿಕೆ ಇಳಿಕೆ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ಸಂದರ್ಭದಲ್ಲಿ ಈ ಚಿನ್ನದ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗಿತ್ತು, ಯಾವ ರೀತಿಯಾಗಿ ಇಳಿಕೆ ಆಗಿತ್ತು, ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಈಗಾಗಲೇ ಮುಂಬೈನಲ್ಲಿ ಕೂಡ ನೀವು ನೋಡಬಹುದು 1,53,355 ರೇಟ್ ಎಕ್ಸಾಕ್ಟ್ ಇದೆ. ಇದ್ರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ ಸದ್ಯಕ್ಕೆ ಇರ್ತಕ್ಕಂತಹ ಬೆಲೆ 1,53,675 ರೂಪಾಯಿ. ಸೊ ಇಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಏರಿಕೆ ಅಲ್ಲ, ಇದು ಇಳಿಕೆನೆ ಅಂತ ಹೇಳಬಹುದು. ಯಾಕಂದ್ರೆ ನಾವು ಇದನ್ನೇ ಲೆಕ್ಕಾಚಾರ ಮಾಡಿದ್ರೆ ಮಾರ್ಚ್ 7ನೇ ತಾರೀಕಿಂದು 1,66,240 ರೂಪಾಯಿ ಇತ್ತು. ಅದಾದ ಬಳಿಕ ಇಳಿಕೆ ಏರಿಕೆಯನ್ನ ಕಾಣ್ತಾ 1,65,000 ಬಂತು. ಅದಾದ ಬಳಿಕ 1,60,900 ಬಂತು ಮಾರ್ಚ್ 16ಕ್ಕೆ. ಜೊತೆಗೆ ಮತ್ತೆ ಏರಿಕೆ ಕೂಡ ಆಯಿತು. 1,000 ಒಂದು ದಿನ ಏರಿಕೆ ಆದ್ರೆ ಮತ್ತೊಂದು ದಿನ ಇಳಿಕೆ ಆಗುವಂತದ್ದು, ಬೆಳಿಗ್ಗೆ ಏರಿಕೆ ಆದ್ರೆ ಸಾಯಂಕಾಲ ಇಳಿಕೆ ಆಗೋದು, ಈ ರೀತಿ ನಮ್ಗೆ ಏರಿಳಿತವನ್ನ ಕಾಣಿದ್ವಿ. ಅದಾದ ಬಳಿಕ ಒಮ್ಮೆಲೆ ಇಳಿಕೆ ಆಗುತ್ತೆ ನೋಡಿ. ಯಾವಾಗ ಅಂದ್ರೆ ಮಾರ್ಚ್ 19ನೇ ತಾರೀಕು 1,49,675 ರೂಪಾಯಿ ಇಳಿಕೆ ಆಗುತ್ತೆ. 1,60,000 ಇದ್ದಂಥದ್ದು ಅದಕ್ಕಿಂತ ಮುಂಚಿತವಾಗಿ ಎಷ್ಟಿತ್ತು, ಹೋದ ವರ್ಷದ ನವೆಂಬರ್ ತಿಂಗಳಲ್ಲದು ನಾವು ನೋಡ್ತಾ ಹೋಗೋದಾದ್ರೆ 1,84,000 ಕೂಡ ಚಿನ್ನದ ಬೆಲೆ ಏರಿಕೆ ಆಗಿತ್ತು. ಇನ್ನೇನು 2 ಲಕ್ಷ ರೂಪಾಯಿ ದಾಟತ್ತೆ ಅಂತ ಅನ್ಕೊಂಡಿದ್ವಿ, ದಿಢೀರನೆ ಕುಸಿತ ಆಗ್ತಾ ಬಂತು. ಅದಾದ ಬಳಿಕ ನೆಕ್ಸ್ಟ್ ಹೈಯೆಸ್ಟ್ ರೇಟ್ ಇಳಿಕೆ ಆಗಿತ್ತಂದ್ರೆ ನಮ್ಮ ಬೆಂಗಳೂರು ವಿಚಾರಕ್ಕೆ ನಾವು ಬಂದ್ರೆ 1,43,795 ರೂಪಾಯಿ ಇಲ್ಲಿವರೆಗೂ ಕೂಡ ಇಳಿಕೆ ಆಗಿತ್ತು. ಇದು ಮಾರ್ಚ್ 24ನೇ ತಾರೀಕು. ಅದಾದ ಬಳಿಕ ಮಾರ್ಚ್ 25ನೇ ತಾರೀಕು 1,50,000 ಇರುತ್ತೆ. ಮತ್ತೆ ಅದಾದ ಬಳಿಕ ಈಗ ಮತ್ತೆ ಏಪ್ರಿಲ್ 1ನೇ ತಾರೀಕು ನಾವು ನೋಡಿದ್ರೆ 1,43,000 ಇದ್ದಂತಹ ಒಂದು ಚಿನ್ನ 1,55,290 ಏರಿಕೆ ಆಗ್ಬಿಡುತ್ತೆ. ಮತ್ತೆ ಇಳಿಕೆ ಏರಿಕೆ ಅಂತ ಈಗ ಏಪ್ರಿಲ್ 4ನೇ ತಾರೀಕು ಲಾಸ್ಟ್ ಅಪ್ಡೇಟ್ ಇದು 1,53,675 ಬಂದು ತಲುಪಿದೆ. ಸೊ ಇದು ಚಿನ್ನದ ಬೆಲೆ ಇಳಿಕೆ ಏರಿಕೆ ಇಳಿಕೆ ಏರಿಕೆ ಕಾಣ್ತಾ ಇದೆ. ದಿಢೀರನೆ ಮತ್ತೆ ಕುಸಿತ ಆಗತ್ತಾ ಅಂತ ನೀವು ಕೇಳ್ತಾ ಇದ್ರಿ ಬಹಳಷ್ಟು ಜನ. ಯಾವಾಗ ತೆಗೆದುಕೊಂಡ್ರೆ ಒಳ್ಳೇದು, ನಾವು ಚಿನ್ನವನ್ನ ಖರೀದಿ ಮಾಡ್ಬೇಕಂತ ಇದೀವಿ, ಆದ್ರೆ ಇದರ ಬೆಲೆ ನಮಗೆ ಸಫಿಸೆಂಟ್ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಇಳಿಕೆ ಆಗಿದೆ, 1,80,000ದಿಂದ 1,50,000 ಬಂದಿದೆ, ಆದ್ರೆ ನಮಗೆ ಸರಿ ಅನಿಸ್ತಾ ಇಲ್ಲ. ನಾವು ಚಿನ್ನ ಖರೀದಿ ಮಾಡ್ಲಿಕ್ಕೆ ಇದು ಒಳ್ಳೆಯ ಬೆಲೆ ಅಲ್ವೇ ಅಲ್ಲ, ಈ ರೀತಿ ಕೂಡ ಬಹಳಷ್ಟು ಜನರ ಬಡವರದು ಕ್ವಶನ್. ಸೊ ಇದು ಇನ್ನೂ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಇನ್ನು ಈ ಚಿನ್ನದ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. 1,20,000 ಕೂಡ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇನ್ನೂ ಒಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೇನೆ ಬೆಟರು ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಈ ಚಿನ್ನದ ಬೆಲೆ ಏರಿಕೆ ಇಳಿಕೆ
ಷೇರು ಮಾರುಕಟ್ಟೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆ, ಯುದ್ಧದ ಭೀತಿಯಿಂದಾಗಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಹೀಗಾಗಿ ಈ ಚಿನ್ನ ಏರಿಳಿತ ಕಾಣ್ತಾ ಇದೆ. ಸೊ ಇದನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು, ಅಂದ್ರೆ ಒಂದ್ ಮಂತ್ ಬಿಟ್ಬಿಡಿ, ಒಂದ್ ಮಂತ್ ಆದ್ಮೇಲೆನೆ ಒಂದ್ ಸ್ವಲ್ಪ ಲೆಕ್ಕಾಚಾರ ಹಾಕಿ ಇಳಿಕೆ ಆಗ್ತಾ ಇದೆಯಾ ಅನ್ನುವಂತಹ ಗಮನಕ್ಕೆ ಬಂದ್ರೆ ಖರೀದಿ ಮಾಡಿ. ಓಕೆನಾ? ಸೊ ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಚಿನ್ನ ಪ್ರಿಯರಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದು, ಇಡೀ ವಿಶ್ವದಲ್ಲಿನೇ ಅತಿ ಹೆಚ್ಚಾಗಿ ಚಿನ್ನ ಪ್ರಿಯರು ನಮ್ಮ ರಾಷ್ಟ್ರದಲ್ಲಿದ್ದಾರೆ. ಯಾಕಂದ್ರೆ ಸೀರೆಯನ್ನ ಹೆಚ್ಚಾಗಿ ನಮ್ಮ ರಾಷ್ಟ್ರದಲ್ಲಿನೇ ಉಟ್ಕೊಳ್ತಾರೆ, ಹೆಚ್ಚಾಗಿ ಚಿನ್ನವನ್ನು ಕೂಡ ನಮ್ಮ ರಾಷ್ಟ್ರದಲ್ಲಿನೇ ಬಳಸುವಂತದ್ದು. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಚಿನ್ನ ಪ್ರಿಯರಿಗೆ, ಹೆಣ್ಮಕ್ಕಳಿಗೆ ಶೇರ್ ಮಾಡಿ.